ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯದ ಮೊದಲನೇ ವಚನ, ಮೊದಲಿನ 4 ವಚನಗಳನ್ನ ದಯವಿಟ್ಟು ಇದನ್ನ ಮಗಳು ಓದುವಾಗ ಅದನ್ನ ಧ್ಯಾನಿಸಿರಿ. ಪಾರಸಿಯ ರಾಜನಾದ ಕೋರೆಷನ ಆಳಿಕೆಯ 3ನೆಯ ವರ್ಷದಲ್ಲಿ ಬೆಲ್ತೆಶಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿಯು ಪ್ರಕಟವಾಯಿತು. ನೋಡಿ ಕೇಳಿ, ದಾನಿಯೇಲನು ಅಂದ್ರೆ ಜಡ್ಜ್ ಆಫ್ ಗಾಡ್ ಅಂತ ಅರ್ಥ. ದಾನಿಯೇಲನು ಅಂದ್ರೆ ಜಡ್ಜ್ ಆಫ್ ಗಾಡ್. ಜಡ್ಜ್ ಆಫ್ ಗಾಡ್ ಅಂದ್ರೆ ದೇವರಿಂದ ನೇಮಕವಾದಂತ ನ್ಯಾಯ ತೀರ್ಪು ಮಾಡುವನು ಅಥವಾ ದೇವರೊಂದಿಗೆ ನ್ಯಾಯ ತೀರಿಸೋನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬೆಲ್ತೆಶಚ್ಚರನ್ ಅನ್ನೋದು ಈ ದಾನಿಯೇಲನಿಗೆ ನೆಬೂಕದ್ನೆಚ್ಚರನು ಕೊಟ್ಟಿರುವಂತಹ ಹೆಸರು. ಆಮೇನ್. ಅದು ಬಾಬೇಲಿನ ಹೆಸರು, ಬಾಬೇಲ್ ದೇಶದ ಹೆಸರು. ಬೆಲ್ತೆಶಚ್ಚರನ್ ಅಂದ್ರೆ ಬಾಬೇಲು ಅಂದ್ರೆ ಬಿದ್ದು ಹೋದಂತ ದೇಶ, ಪಾಪಮಯವಾದಂತ ದೇಶದ ಹೆಸರು, ದೇಶದಿಂದ ಅವನಿಗೆ ಕೊಡಲ್ಪಟ್ಟಿರುವಂತ ಹೆಸರು. ಆದ್ರೆ ಅವನ ನಿಜವಾದ ಇಬ್ರಿಯ ಹೆಸರು ದಾನಿಯೇಲನು, ಜಡ್ಜ್ ಆಫ್ ಗಾಡ್, ದೇವರ ನ್ಯಾಯಾಧೀಶನು ಅಂತ, ದೇವರ ನ್ಯಾಯ ತೀರ್ಪು ಕೊಡುವನು, ಜಡ್ಜ್ ಆಫ್ ಗಾಡ್. ನೋಡಿ, ಬಾಬೇಲ್ನಿಂದ ಕೊಡಲ್ಪಟ್ಟಂತ ಹೆಸರಿಗೆ ತಕ್ಕಂತೆ ಆತನ ಆಗ್ಲಿಲ್ಲ. ಆದ್ರೆ ತನ್ನ ಸ್ವಕೀಯ ದೇಶದಲ್ಲಿ ದೇವರು ಅವನಿಗೆ ಕೊಟ್ಟಂತ ನಾಮ ಕೊನೆಯವರೆಗೂ ನ್ಯಾಯಾಧೀಶನಾಗಿ ನಿಂತುಕೊಂಡಿತ್ತು. ಫಸ್ಟ್ ಅದು ಹೇಗೆ? ಸಂಕ್ಷಿಪ್ತವಾಗಿ ಕೇಳ್ತೀನಿ, ಮುಖ್ಯವಾದ ಪೀಠಿಗೆಯನ್ನು ಹೇಳೋದಿದೆ ಕೇಳಿ. ದಾನಿಯೇಲ್ ಅಂದ್ರೆ ಜಡ್ಜ್ ಆಫ್ ಗಾಡ್. ಈತನು ತನ್ನಂತ ಪ್ರವಾದನೆಗಳು ಅದನ್ನೇ ಸೂಚಿಸ್ತದೆ. ನೆಬೂಕದ್ನೆಚ್ಚರನಿಗೆ ಹೇಳ್ತಾ ಇದ್ದಾನೆ, ನೆಬೂಕದ್ನೆಚ್ಚರನಿಗೆ ಒಂದು ಕನಸು. ಆ ಕನಸು ಏನಂದ್ರೆ, ದಯವಿಟ್ಟು ದಾನಿಯೇಲನ ಪುಸ್ತಕ ಮನೆಗೆ ಹೋದ ನಂತರ ಓದ್ಕೊಳ್ಳಿ. ನಮಗೆ ನಾವು ಹಳೆ ಒಡಂಬಡಿಕೆಯನ್ನು ಓದಿಕೊಳ್ಳೋದಾಗಿದ್ರೆ ಬರೀ ಆದಿಕಾಂಡ, ವಿಮೋಚನಾ ಕಾಂಡ ಓದ್ಕೊಳ್ತೀವಿ. ಯಾಜಕ ಕಾಂಡ ಓದ್ಲಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ಅಲ್ಲದರಲ್ಲೆಲ್ಲ ನ್ಯಾಯ ವಿಧಿಗಳು ಬರೆದಿದೆ. ಅರಣ್ಯ ಕಾಂಡವನ್ನು ಆಸಕ್ತಿಯಿಂದ ಓದಿಕೊಳ್ತೀನಿ, ಯಾಕಂದ್ರೆ ಅವರು ಅರಣ್ಯದಲ್ಲಿ ಮಾಡಿದಂತ ಪ್ರಯಾಣದ ಕಥೆಗಳನ್ನು ಓದ್ಕೊಳ್ಳಿಕ್ಕೆ ಚೆನ್ನಾಗಿರ್ತದೆ. ಆದ್ರೆ ದಾನಿಯೇಲನ ಪುಸ್ತಕವನ್ನು ಓದೋದೇ ಇಲ್ಲ, ಯಾಕಂತಂದ್ರೆ ಅದು ಓದಿದ್ರೆ ಅದು ನಮಗೆ ತಿಳಿಯಲ್ಲ. ಓದ್ಕೊಳ್ಳಿ. ಅಲ್ಲಿ ಆತನಿಗೆ ನೆಬೂಕದ್ನೆಚ್ಚರನಿಗೆ ಒಂದು ಕನಸು. ಆ ಕನಸಿನಲ್ಲಿ ಆತನ ಏನ್ ನೋಡ್ತಾ ಇದ್ದಾನೆ? ದೊಡ್ಡ ಹೆಮ್ಮರವನ್ನು ನೋಡ್ತಾ ಇದ್ದಾನೆ. ಆ ಹೆಮ್ಮರವನ್ನು ನೋಡುವಾಗ ಅದರಲ್ಲಿ ಅನೇಕ ಪಕ್ಷಿಗಳು ಬಂದು ವಾಸ ಮಾಡುವುದನ್ನು ಕಾಣ್ತಾ ಇದ್ದಾನೆ. ಆತನಿಗೆ ಆದರೆ ನಂತರ ಆ ಹೆಮ್ಮರ ಕಡಿಯಲ್ಪಟ್ಟು ಅದಕ್ಕೆ ಅದರ ಬುಡವನ್ನ ಸರಪಣಿಗಳಿಂದ ಕಟ್ಟಿ ಹಾಕೋದನ್ನ ಆತನು ಕಾಣ್ತಾ ಇದ್ದಾನೆ. ಆ ಕನಸಿನ ಅರ್ಥ ಆತನಿಗೆ ಆಗ್ಲಿಲ್ಲ. ಆಗ ದಾನಿಯೇಲನನ್ನ ಕರೆದ್ರು, ಬೆಲ್ತೆಶಚ್ಚರನನ್ನ ಕರೀಲಿಲ್ಲ. ಕೇಳ್ತಾ ಇದ್ದೀರಾ? ಅವ್ರು ಕರೆದದ್ದು ದಾನಿಯೇಲನನ್ನ, ಬೆಲ್ತೆಶಚ್ಚರನನ್ನಲ್ಲ. ಬೆಲ್ತೆಶಚ್ಚರನ್ ಯಾರು? ದಾನಿಯೇಲನೇ. ಅವನಿಗೆ ಇರುವಂತ 2 ಹೆಸರುಗಳು. ಕೇಳ್ತಾ ಇದ್ದೀರಾ? ಯಾಕಂತಂದ್ರೆ ಬೆಲ್ತೆಶಚ್ಚರನ್ ಅಂದ್ರೆ ಬಾಬೇಲಿನ ಹೆಸರು, ಅದಕ್ಕೆ ಅರ್ಥ ಹೇಳಲಿಕ್ಕೇನೆ ಬರಲಿಲ್ಲ. ಅವ್ರಿಗೆ ಕೊನೆಯದಾಗಿ ಕರಿಬೇಕಾದದ್ದು ಯಾರನ್ನ? ದಾನಿಯೇಲನನ್ನ. ದಾನಿಯೇಲನ್ ಅಂತಂದ್ರೆ ದ ಜಡ್ಜ್ ಆಫ್ ಗಾಡ್. ಆತನು ಬಂದು ಹೇಳ್ತಾ, ನೋಡಿ, ನಿಮ್ಮ ನಿಜವಾದ ನಿಮ್ಮ ರೂಪ, ನಿಮ್ಮ ನಿಜವಾದ ಸೌಂದರ್ಯ ನಿನ್ನ ಆತ್ಮದಲ್ಲಿ ನೀನು ಪಡೆದುಕೊಂಡಿರುವಂತ ನಾಮದ ನಿಮಿತ್ತವಾಗಿ, ಹೊರತು ಹೊರಗಿನ ನಾಮದಿಂದ ಅಲ್ಲ. ಅವನು ಬಂದು ಅದೇ ರೀತಿಯ ಜಜ್ಮೆಂಟ್ಗಳನ್ನ ಕೊಡ್ತಾ ಇದ್ದಾನೆ. ಅರಸನೇ, ಶ್ರೇಷ್ಠನೇ, ಈ ಕನಸಿನ ಅರ್ಥವನ್ನ ಕೇಳು. ದ ಜಡ್ಜ್ ಆಫ್ ಗಾಡ್. ದಾನಿಯೇಲ್ ಅಂದ್ರೆ ದ ಜಡ್ಜ್ ಆಫ್ ಗಾಡ್. ಅದರ ಅರ್ಥ ಏನು? ನಿನ್ನ ದೇಶ ಕಡಿಯಲ್ಪಡ್ತದೆ, ನೀನೇ ಆ ಹೆಮ್ಮರ, ನೀನು ಅನೇಕ ದೇಶಗಳಿಗೆ ಆಸರೆಯಾಗಿದ್ದೀಯಾ. ಆದ್ರೆ ಒಂದು ಸಮಯ ಬರ್ತಾ ಇದೆ, ಅದನ್ನ ಕಡ್ದು ಹಾಕ್ತಾರೆ. ಆದ್ರೆ ಅದನ್ನ ಸಾಯ್ಲಿಕ್ಕೆ ಬಿಡಲ್ಲ. ಅದರ ಬುಡ ನೆಲದಲ್ಲಿ ಇರ್ತದೆ, ಅದನ್ನ ಸರಪಣಿಯಿಂದ ಕಟ್ತಾರೆ. ಆತನಿಗೆ ಹೆಸರಿಗೆ ತಕ್ಕಂಗೆ ಅವನು ಜಡ್ಜ್ ಆಫ್ ಗಾಡ್. ಡ್ಯಾನಿಯಲ್ ಮೀನ್ಸ್ ಜಡ್ಜ್ ಆಫ್ ಗಾಡ್. ದಾನಿಯೇಲ್ ಅಂದ್ರೆ ದೇವರ ನ್ಯಾಯಾಧೀಶನು. ಆತನ ನಾಮಕ್ಕೆ ತಕ್ಕಂಗೆ ಆ ಅಭಿಷೇಕದಲ್ಲಿ ಆತನ ಚಲಿಸ್ತಾ ಇದ್ದಾನೆ. ಎರಡನೇದಾಗಿ, ನೆಬೂಕದ್ನೆಚ್ಚರನ ಮಗ ತಪ್ಪು ಮಾಡುವಾಗ ಒಂದು ಕೈ ಬಂದು ಗೋಡೆ ಮೇಲೆ ಬರಿತಾ ಇದೆ. ಅದನ್ನು ಯಾರು ಹೇಳ್ತಾ ಇದಾರೆ? ಅದ ಅರ್ಥವನ್ನ ದಾನಿಯೇಲ್ ಹೇಳ್ತಾ ಇದ್ದಾನೆ. ಜಡ್ಜ್ ಆಫ್ ಗಾಡ್, ದೇವರ ನ್ಯಾಯಾಧೀಶ. ಕೇಳ್ತಾ ಇದ್ದೀರಾ? ಆಮೇಲೆ ನಮ್ದಾಗ ಹೇಳ್ಬೋದಾ? ನಿನ್ನ ಹೆಸರೇನು? ಅದು ದಾನಿಯೇಲನಾಗಿರ್ಲಿ. ವಾಕ್ಯವನ್ನು ಓದಿಕೊಳ್ಳೋಣ ಇನ್ನೊಂದ್ಸಾರಿ. ದಯವಿಟ್ಟು ಮೊದಲನೇ ವಚನವನ್ನು ಓದ್ತೇವೆ. ಪಾರಸಿಯ ರಾಜನಾದ ಕೋರೆಷನ ಆಳಿಕೆಯ 3ನೆಯ ವರ್ಷದಲ್ಲಿ ಬೆಲ್ತೆಶಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿಯು ಪ್ರಕಟವಾಯಿತು.
ಬಹು ಕಷ್ಟದ ಗಡುವಿನ ಆ ಸಂಗತಿಯು ಸತ್ಯ. ಈ ಕೊನೆ ಲೈನ್ ಅನ್ನ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಡ್ರಿ. ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಕನ್ನಡದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಬಹು ಸಂಕಟದ ಗಡುವು ಅಂದ್ರೆ ತೊಂದರೆಗಳಿಂದ ತುಂಬಿದಂತ ಒಂದು ಕಾಲಾವಧಿ, ಒಂದು ಸಮಯ. ಇನ್ನೊಂದು ಆ ಕೊನೆ ಲೈನ್ ನೆನ್ಸಾರ ಹೋದ್ರಮ್ಮ. ಬಹು ಕಷ್ಟದ ಗಡುವಿನ ಆ ಸಂಗತಿಯು ಸತ್ಯ. ಬಹು ಕಷ್ಟದ ಗಡುವಿನ ಆ ಸಂಗತಿಯು ಸತ್ಯ. ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತದ ಅಂದ್ರೆ ದ ಮೆಸೇಜ್ ವಾಸ್ ಟ್ರೂ, ಅಂದ್ರೆ ಬಂದಿರುವಂತ ಸಂದೇಶ ಸತ್ಯ, ಆದರೆ ಅದು ನೆರವೇರಬೇಕೆಂಬುದಾಗಿ ನೇಮಕ ಮಾಡಿದಂತ ದೇವರ ಸಮಯ ಕಾಲಾವಧಿ ತುಂಬಾ ಲಾಂಗ್. ನಿನ್ನ ಜೀವನದ ಮೇಲೆ ಬಂದಿರುವಂತ ಪ್ರವಾದನೆಗಳು ಸತ್ಯ, ಸಭೆಯ ಮೇಲೆ ಬಂದಿರುವಂತಹ ಪ್ರವಾದನೆಗಳು ಸತ್ಯ, ನಿನ್ನ ಕುಟುಂಬದ ಮೇಲೆ ಬಂದಿರುವಂತಹ ಪ್ರವಾದನೆಗಳು ಸತ್ಯ. ಆದ್ರೆ ಆ ಎಲ್ಲ ಪ್ರವಾದನೆಗಳಿಗೂ ಆ ಎಲ್ಲ ವಾಕ್ಯಕ್ಕೂ ನೆರವೇರುವುದಕ್ಕಾಗಿ ಒಂದು ಗಡುವು, ಬಹು ಸಂಕಟದಿಂದ ತುಂಬಿದ ಗಡುವು ಸಮಯ. ಬಂದಿರುವಂತಹ ಪ್ರವಾದನೆ ಸತ್ಯ, ಬಂದಿರುವಂತಹ ದರ್ಶನ ಸತ್ಯ, ಕೊಡಲ್ಪಟ್ಟಿರುವಂತಹ ದೇವರ ವಾಕ್ಯ ಸತ್ಯ. ಹಬಕ್ಕುಕ್ಕ 2:3 ನಿನ್ನ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರುತ್ತದೆ. ಕೇಳ್ತಾ ಇದ್ದೀರಾ? ಕ್ಲುಪ್ತ ಕಾಲ, ಇಂಗ್ಲಿಷ್ ನಲ್ಲಿ ಅಪಾಯಿಂಟೆಡ್ ಟೈಮ್. ಕೇಳ್ತಾ ಇದ್ದೀರಾ? ಕ್ಲುಪ್ತ ಕಾಲದಲ್ಲಿ ಅದು ನೆರವೇರ್ತದೆ. ನಿನಗೆ ಬಂದಿರುವಂತ ಏನ್ ಹೇಳ್ತಾ ಇದ್ದಾನೆ ದೇವರು ಇಲ್ಲಿ ಹಬಕ್ಕೂಕನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ನಿನಗುಂಟಾದ ದರ್ಶನವನ್ನ ಹಲಿಗೆಯ ಮೇಲೆ ಬರೆದಿಡು. ನಮ್ಮಲ್ಲಿ ಕೆಲವರು ಏನ್ ಮಾಡ್ತೀವಿ ಅಂದ್ರೆ ಪ್ರವಾದನೆ ಕೇಳ್ತೀವಿ, ತುಂಬಾ ಸಂತೋಷ ಪಟ್ಟು ನಮ್ಮ ಪ್ರವಾದನೆ ಬದಿಗಿಡ್ತೀವಿ, ಬೇರೆಯವ್ರಿಗೆ ಬೆನ್ನ ಹತ್ತಿರ್ತೀವಿ. ನಿನಗೇನ್ ಪ್ರವಾದನೆ ಬಂತಂತ? ಇಷ್ಟೆಲ್ಲ ದೇವರು ನಮ್ಮನ್ನ ಬಿಡುಗಡೆ ಮಾಡಿದ್ರು ಮತ್ತು ಬೇರೆಯವ್ರ ಬಿಸ್ನೆಸ್ ನಲ್ಲೇ ಹೆಚ್ಚಿಗೆ ಇಂಟ್ರೆಸ್ಟ್. ನಿನಗೇನು ಬಂತು? ಈ 31ನೇ ತಾರೀಕು ರಾತ್ರಿ ಒಂದು ವಾಗ್ದಾನದ ಕಾರ್ಡ್ಗಳನ್ನ ತಗೊಳ್ತೀವಿ, ನಮ್ಮ ಕಾರ್ಡ್ ಪಕ್ಕಕ್ಕೆ ಇಡ್ತೀವಿ, ಮತ್ತು ಬೇರೆಯವ್ರಿಗೆ ಏನು ಕಾರ್ಡ್ ಹೋಗಿ ಬಿಟ್ಬಿಡಯ್ಯ, ಅವ್ರಿಗೇನಾಗುತ್ತದ ಆಗ್ಲಿ, ನಿನ್ ಚಿಂತೆ ಮಾಡ. ಕೇಳ್ತಾ ಇದ್ದೀರಾ? ಆಮೇಲೆ ನಿನಗೆ ಬಂದಿರುವಂತ ದರ್ಶನ, ನಿನಗೆ ಬಂದಿರುವಂತ ವಾಕ್ಯ, ನಿನಗೆ ಬಂದಿರುವಂತ ವಾಗ್ದಾನವನ್ನ ಹಲಿಗೆ ಮೇಲೆ ಬರೆದಿಡು. ನಿನ್ನ ಮನಸ್ಸಿನ ಹಲಿಗೆ ಮಾತ್ರ ಸಾಲದು, ಯಾಕಂದ್ರೆ ನೆನಪಾರ್ತೀಯ. ಉತ್ತಮವಾದ ಹಲಿಗೆ ಮೇಲೆ ಬರೆದಿಡು. ನಾನು ಬರೆದಿಟ್ಟಿದ್ದೀನಿ, ದೇವರು ಏನೇನು ವಾಗ್ದಾನ ಮಾಡಿದ ಅದನ್ನು ಬರೆದಿಟ್ಟಿದ್ದೀನಿ. ಯಾಕಂದ್ರೆ ಅದನ್ನು ಓದುವಾಗ ಧೈರ್ಯ ಬರ್ತದೆ. ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಕ್ಲುಪ್ತ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಅದು ನೆರವೇರುವಾಗ ತಡನೂ ಆಗಿರಲ್ಲ. ನೋಡ್ರಿ, ನಮಗನಿಸ್ಬೋದು ಪಾಸ್ಟ್ರೆ 100 ವಯಸ್ಸಿಗೆ ದೇವರು ಅವನಿಗೆ ಮಗನನ್ನು ಕೊಟ್ಬಿಟ್ಟ, ಮಗನನ್ನು ಎಂಜಾಯ್ ಮಾಡ್ಲಿಕ್ಕೂ ಆಗ್ಲಿಲ್ಲ ಏನೋ ಗೊತ್ತಿಲ್ಲ. ಆದ್ರೆ ನೀವು ಸರಿಯಾಗಿ ಓದ್ರಿದ್ರೆ ಇಸಾಕನ ಮದುವೆ ಆಗುವಾಗಲೂ ಅವನಿಗೆ ಹೆಣ್ಣು ಹುಡುಕಿದ್ದು ಅವ್ರ ತಂದೆ ಅಬ್ರಹಾಮನೇ. ಕೇಳಿದ್ರ? ಇಸಾಕನಿಗೆ ಯವನಸ್ಥನಾದ ಮೇಲೆ, ಮಗನು ಯವನಸ್ಥನಾದ ಮೇಲೆ ಅವನಿಗೆ ಹೆಣ್ಣನ್ನು ಹುಡುಕ್ಲಿಕ್ಕೆ ಕಳಿಸಿದ್ಯಾರು? ಅಬ್ರಹಾಮನೇ. ನಿನಗೆ ವೇಳೆ ತಡ ಆಗ್ತಾ ಇದೆ ಅಂತ ಅನಿಸಿದ್ರು ಅದನ್ನ ಅನುಭವಿಸುವವರಿಗೆ ದೇವ್ರ ನಿನ್ನ ನೀಡ್ತಾನೆ, ಭಯ ಪಡಬೇಡ. ನಮ್ ಬರೀ ಆತರ ಕಾತರ, ನಮಗಿರೋದು ಬರೀ ಎರಡೇ, ಬರೀ ಆತರ. ಈಗಲೇ 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 ದೇವ್ರು ಹೇಳ್ತಾ ಇದ್ದಾನೆ, ನೀನು ಈಗಲೇ ಬದಲಾಗು, ನಾನು ಈಗಲೇ ಮಾಡ್ತೀನಿ. ಬದಲಾಗೋದು ನಮಗೆ ಈಗಲೇ ಬೇಡ, ಲಾಭ ಈಗಲೇ ಬೇಕು. ಕ್ಲುಪ್ತ ಕಾಲದಲ್ಲಿ, ಸರಿಯಾದ ಕಾಲದಲ್ಲಿ ಅದು ನೆರವೇರ್ತದೆ. ಸೋತೋಗ್ಬೇಡ. ದೇವರು ಏನೋ ಶ್ರೇಷ್ಠ ಕಾರ್ಯವನ್ನ ನಿನ್ನ ಮೂಲಕ, ದೇವರು ಏನೋ ಉನ್ನತ ಕಾರ್ಯವನ್ನ ನಿನ್ನ ಮೂಲಕ ಮಾಡ್ಲಿಕ್ಕೆ ಹೊರಟಿದ್ದಾನೆ. ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳ್ರಿ, ಸಂತೋಷ ಪಡು, ಗೋಳಾಡಬೇಡ. ದೇವರು ನಿನ್ನನ್ನು ಕಂಡಿದ್ದಾನೆ. ನಿಮ್ಮ ಮುಂದಿರೋರ್ಗೆ ಹೇಳ್ರಿ, ನಿಮ್ಮ ಹಿಂದಿರೋರ್ಗೆ ಹೇಳ್ರಿ. ಕೀರ್ತನೆಗಳ ಗ್ರಂಥ 27ನೇ ಅಧ್ಯಾಯ 14ನೇ ವಚನ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ಯಾರನ್ನ ನಿರೀಕ್ಷಿಸಿಕೊಂಡಿರ್ಬೇಕು? ಏನಂತೆ ಮುಂದೆ? ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಆಮೆನ್, ಆಮೆನ್. ಬೇಕಾಗಿರೋದು ಒಂದೇ, ಯಾವಾಗ ಆಗುತ್ತೋ ಗೊತ್ತಿಲ್ಲ, ಆದ್ರೆ ನಿನ್ನ ನಿರೀಕ್ಷೆ ಮಾತ್ರ ಯೆಹೋವನ ಮೇಲಿರಲಿ. ಕೀರ್ತನೆಗಾರನು ಬರಿತಾ ಇದ್ದಾನೆ, ಯೆಹೋವನನ್ನ ನಿರೀಕ್ಷಿಸು, ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ಯಾಕೆ? ಯೆಶಾಯ 30:18 ನೋಡಿ ಏನ್ ಹೇಳ್ತದೆ? ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಯೆಹೋವನು ನಿನಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಆಮೆನ್.
ನಿಮ್ಮನ್ನ ಕರುಣಿಸಬೇಕೆಂದು ಉನ್ನತನಾಗಿ ಕಂಡು ಬರ್ತಾನಂತೆ. ಆತನ ಶ್ರೇಷ್ಠನಾಗಿ ನಿನ್ನ ಬಲಗಡೆಯಲ್ಲಿ ನಿಂತ್ಕೊಂಡು ನಿನ್ನನ್ನು ಉದ್ಧರಿಸ್ತಾನೆ. ಆಮೇನ್. ದಾನಿಯೇಲ 10ಕ್ಕೆ ಮರಳಿ ಬರೋಣ. 2ನೇ ವಚನ ಏನ್ ಹೇಳ್ತದೆ? ಆ ಕಾಲದಲ್ಲಿ ಬೇಗ ದಾನಿಯೇಲನಾದ ನಾನು 3 ವಾರ ಶೋಕಿಸುತ್ತಿದ್ದೆನು. 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನು ದ್ರಾಕ್ಷಾರಸವನ್ನು ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಮೊದಲನೆಯ ತಿಂಗಳಿನ 24ನೆಯ ದಿನದಲ್ಲಿ ನಾನು ಹಿದ್ದೆಕೇಲೆಂಬ ಮಹಾನದಿಯ ದಡದ ಮೇಲೆ ಇದ್ದು. ಸಾಕು, ಮಹಾನದಿಯ ದಡದಲ್ಲಿದ್ದಂತೆ. ಈಗ ಸ್ವಲ್ಪ ನೀವು ಧ್ಯಾನ ಕೊಟ್ಟು ಕೇಳಬೇಕು. ಈ ಬೇಗನೆ ಮುಗಿಸ್ತೀನಿ, ಚಿಕ್ಕ ಕಥೆಯಾಗಿ ಹೇಳ್ತೀನಿ ಕೇಳಿ. ದಾನಿಯೇಲನು ಈಗ ಎಲ್ಲಿದ್ದಾನಂತಂದ್ರೆ, ಆತನು ಇಸ್ರಾಯೇಲನಾಗಿದ್ದು ಯಹೂದ್ಯನಾಗಿದ್ದಾಗ್ಯೂ ಸಹ ಈಗ ಆತನ ಸೆರೆಯಲ್ಲಿರುವುದು. ಅಂದ್ರೆ ಈತನು ಅರಸನ ಅರಮನೆಯಲ್ಲಿ ಕೆಲಸ ಮಾಡೋನು. ಇವನಿಗೆ ಏನು ಕೊರತೆ ಇಲ್ಲ. ಇವನು ಗೋಳಾಡೋದು ಅವಶ್ಯನೇ ಇಲ್ಲ. ಕೈ ತುಂಬ ಹಣ ಇದ್ರೆ ಗೋಳಾಟ ಬರ್ತದ? ಇಲ್ಲ. ಹೊಟ್ಟೆ ತುಂಬ ಊಟ ಇದ್ರೆ ಗೋಳಾಟ ಬರ್ತದ? ಇಲ್ಲ. ಇವನಿಗೆಲ್ಲ ಚೆನ್ನಾಗಿದೆ. ಆದ್ರೆ ಇಸ್ರಾಯೇಲರಿಗೆ ಉಂಟಾದಂತ ಹೀನ ಅವಸ್ಥೆಯನ್ನ ಜ್ಞಾಪಿಸಿಕೊಂಡು, ಇಸ್ರಾಯೇಲರಿಗೆ ಉಂಟಾದ ತೊಂದರೆಯನ್ನ ಜ್ಞಾಪಿಸಿಕೊಂಡು ಇವನೇನ್ ಮಾಡ್ತಾ ಇದ್ದಾನೆ? ಗೋಳಾಡ್ತಾ ಇದ್ದಾನೆ. ಅವನು ಏನ್ ಹೇಳ್ತಾ ಇದ್ದಾನೆ? ಇಲ್ಲಿ ಏನ್ ಬರೆಯಲ್ಪಟ್ಟಿದೆ? ಆತನು ಗೋಳಾಡ್ತಾ ಇದ್ದಂತೆ. ಈ ಯಹೂದ್ಯರಲ್ಲಿ ಒಂದು ಆಚಾರ, ಈ ಇಸ್ರಾಯೇಲರಿಗೆ ಒಂದು ಹ್ಯಾಬಿಟ್ ಏನ್ ಗೊತ್ತಾ? ಪ್ರತಿ ಸಾರಿ ಇವರು ಅರೆಸ್ಟ್ ಆಗಿ, ಅಂದ್ರೆ ಪ್ರತಿ ಸಾರಿ ಇವರನ್ನು ಯಾರಾದ್ರೂ ದಾಳಿ ಮಾಡಿ ಇವರನ್ನ ಗುಲಾಮರಾಗಿ ತಮ್ಮ ದೇಶಕ್ಕೆ ಒಯ್ದಾಗ, ಈಗ ನೋಡಿ, ಈಗ ಇವ್ರು ಇರುವುದೆಲ್ಲಿ? ಎಲ್ಲರೂ ಬಾಬೇಲ್ ದೇಶದಲ್ಲಿ. ಬಾಬೇಲ್ ದೇಶದಲ್ಲಿ ಏನಾಗ್ತಾ ಇದೆ? ಮೂಲೆ ಮೂಲೆಗೆ ವಿಗ್ರಹ ಆರಾಧನೆ ಇದೆ. ಬಾಬೇಲ್ ದೇಶದಲ್ಲಿ ಯಾವುದೇ ರೀತಿಯ ಆರಾಧನೆ ಇಲ್ಲ, ಎಲ್ಲ ಪಾಪ ತುಂಬಿದೆ. ಅಲ್ಲಿ ಇವರಿಗೆ ಆರಾಧನೆಗೆ, ಯೆಹೋವನನ್ನು ಆರಾಧಿಸೋದಕ್ಕಾಗಿ ಯಾವುದೇ ಫ್ರೀಡಮ್ ಇಲ್ಲ, ಸ್ವತಂತ್ರತೆ ಇಲ್ಲ. ಅದಕ್ಕೋಸ್ಕರ ಪ್ರತಿ ಸಾರಿ ಈ ರೀತಿ ಅವರು ಸೆರೆಮನೆಗೆ ಸೆರೆಯಾಗಿ ಒಯ್ಯಲ್ಪಡುವಾಗ ಯಹೂದ್ಯರಿಗೆ ಒಂದು ಹ್ಯಾಬಿಟ್, ಯಹೂದ್ಯರಿಗೆ ಒಂದು ಏನಂತಂದ್ರೆ, ಒಂದು ಅಭ್ಯಾಸ ಏನಂತಂದ್ರೆ, ಅವರು ಪಟ್ಟಣವನ್ನ ಬಿಟ್ಟು, ಕೇಳ್ತಾ ಇದ್ದೀರಾ? ಪಟ್ಟಣವನ್ನ ಬಿಟ್ಟು ಊರಿನ ಹೊರಗಡೆ ಇರುವಂತ ನದಿಯ ತಟಕ್ಕೆ ಬರ್ತಾ ಇದ್ರು. ಅಲ್ಲಿ ಯಾರು ಇರ್ತಾ ಇರಲಿಲ್ಲ, ಅಲ್ಲಿ ಯಾವುದೇ ವಿಗ್ರಹ ಆರಾಧನೆ ಇಲ್ಲ. ಇವರು ಅಲ್ಲಿ ಕೂತ್ಕೊಂಡು ಬಿಟ್ಟು ಕರ್ತನನ್ನು ಆರಾಧಿಸ್ತಾ ಇದ್ರು. ಇದು ಇವರ ಪರಿಚಯ. ಇದನ್ನೇ ನಾವು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ಕೊಳ್ತೇವೆ. ಅಲ್ಲಿ ಬಹುವರ್ಣದ ವಸ್ತ್ರಗಳನ್ನು ಮಾಡುವಂತ ಒಬ್ಬ ಸ್ತ್ರೀ ನದಿಯ ಪಕ್ಕದಲ್ಲಿ ಇದ್ದಾಗ ಪೇತ್ರನು ಅಲ್ಲಿ ಬಂದು ಅವರಿಗೆ ಸುವಾರ್ತೆಯನ್ನು ಸಾರಿದನಂತ ಹೇಳ್ತೇವೆ. ಅವಳು ಅಲ್ಲಿ ಯಾಕೆ ಬಂದಿದ್ಲು? ಯಾಕಂದ್ರೆ ಯಹೂದ್ಯರ ಒಂದು ರೋಮನ್ನರು ಆಳ್ತಾ ಇದ್ದಾರೆ. ಯೆರೂಸಲೇಮಿನಲ್ಲಿ ಆಲಯ ಇದೆ, ಆದ್ರೆ ಅವಳ ಪಟ್ಟಣದಲ್ಲಿ ಆಲಯ ಇಲ್ಲ. ಅವಳಿಗೆ ಒಂದು ಅಭ್ಯಾಸ ಏನಂತಂದ್ರೆ, ಈ ಯಹೂದ್ಯರಿಗೆ ಒಂದು ಅಭ್ಯಾಸ ಏನಂತಂದ್ರೆ, ಆರಾಧನೆಯ ಸಮಯ ನೋಡಿ, ಆರಾಧನೆಯ ಸ್ಥಳ ಇಲ್ಲದೆ ಇರುವಾಗ ಪಟ್ಟಣದ ಹೊರಗಡೆ ಬಂದು, ಪಟ್ಟಣ ಅಂದರೆ ಎಲ್ಲಾ ಕಲ್ಮಶದಿಂದ ಹೊರಗೆ ಬಂದು, ಪಟ್ಟಣ ಅಂದರೆ ಎಲ್ಲಾ ಪಾಪದಿಂದ ಹೊರಗೆ ಬಂದು. ಅದರ ಅರ್ಥ ಯಾಕೆ? ಮೂವಿ ಥಿಯೇಟರ್ ಎಲ್ಲಿದೆ? ಪಟ್ಟಣದಲ್ಲಿದೆ. ಮೊಬೈಲ್ ನೆಟ್ವರ್ಕ್ ಎಲ್ಲಿದೆ? ಅಡವಿಯಲ್ಲಿದೆ. ಕೇಳ್ತಾ ಇದ್ದೀರಾ? ವಾಟ್ಸ್ಆಪ್ ಎಲ್ಲಿದೆ? ಪಟ್ಟಣದಲ್ಲಿದೆ. ಅಶ್ಲೀಲತೆ ಎಲ್ಲಿದೆ? ಪಟ್ಟಣದಲ್ಲಿದೆ. ತೊಂದರೆ ಎಲ್ಲಿದೆ? ಪಟ್ಟಣದಲ್ಲಿದೆ. ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವನ್ನೆಲ್ಲ ಅಲ್ಲಿ ಬಿಟ್ಬಿಟ್ಟು ತಾವು ನದಿಯ ತಟಕ್ಕೆ ಬರ್ತಾ ಇದ್ರು. ಯಾಕಂದ್ರೆ ಆ ನದಿಯ ತಟದಲ್ಲಿ ಯಾವುದೂ ಇಲ್ಲ, ಯಾರೂ ಇಲ್ಲ, ವಿಗ್ರಹ ಆರಾಧನೆ ಇಲ್ಲ, ಎಂಥದೂ ಇಲ್ಲ. ಅಲ್ಲಿ ಕೂತ್ಕೊಂಡ್ಬಿಟ್ಟು ಆತರ ಯೆಹೋವನನ್ನು ಆರಾಧಿಸ್ತಾ ಇದ್ರು. ನೋಡಿ, ತಿಳ್ಕೊಳ್ಬೇಕಂತ ಮರ್ಮ ಏನಂತಂದ್ರೆ, ನೀನು ಕರ್ತನನ್ನು ಆರಾಧಿಸ್ಬೇಕಂತಂದ್ರೆ ಈ ಲೋಕದಲ್ಲಿರುವವನಿಗಿಂತಲೂ ನೀನು ಹೊರಗೆ, ಲೋಕದಲ್ಲಿದ್ರೂ ಸಹ ಈ ಲೋಕದವನಲ್ಲ. ನೀನು ಮೊದಲು ಈ ಕಲ್ಮಶಗಳಿಂದ ಹೊರಗಡೆ ಬರಬೇಕು. ನಿನಗೆ ದರ್ಶನ ಉಂಟಾಗಬೇಕಾದ್ರೆ, ದೇವರಿನ ಜೊತೆಗೆ ಮಾತಾಡಬೇಕಾದ್ರೆ, ದೇವರು ನಿನ್ನ ದರ್ಶನವನ್ನು ಕೊಟ್ಟು ಅದನ್ನು ನೆರವೇರಿಸುವಂತ ದಿನವನ್ನ ನಿನ್ನ ಜೊತೆಗೆ ಮಾತಾಡಬೇಕಾದ್ರೆ ಪಟ್ಟಣದಿಂದ, ಕಲ್ಮಶದಿಂದ ಹೊರಗಡೆ ಬರಬೇಕು. ಪಾಸ್ಟರ್, ಈಗ ನಾನು ಯಾವ ನದಿ ಹುಡ್ಕೊಂಡು ಹೋಗ್ಲಿ? ಯಾವ ನದಿ ಹುಡ್ಕೊಂಡು ಹೋಗ್ಬೇಡ್ರಿ. ಸ್ವಾಮಿ ಆಗಲೇ ಹೇಳ್ದ, ನೀನು ಪ್ರಾರ್ಥಿಸುವಾಗ ನಿನ್ನ ಕೋಣೆಯಲ್ಲಿ ಹೋಗ್ಬೇಕು. ಆ ಕೋಣೆಯಲ್ಲಿ ನೀನು ಮತ್ತು ದೇವರ ವಾಕ್ಯ ಬಿಟ್ಟರೆ ಬೇರೆ ಏನು ಇರೋದು ಬೇಡ. ಅಲ್ಲಿ ನೀನು ರಹಸ್ಯದಲ್ಲಿ ನೋಡುವಂತ ನಿನ್ನ ತಂದೆಗೆ ಪ್ರಾರ್ಥಿಸುವುದಾಗಿದ್ರೆ, ರಹಸ್ಯದಲ್ಲಿ ನೋಡುವಂತ ನಿನ್ನ ತಂದೆಯು ಬಹಿರಂಗವಾಗಿ ನಿನಗೆ ಫಲವನ್ನ ಕೊಡುವನು. ಆಮೇನ್. ಅದಕ್ಕೋಸ್ಕರ ಇಲ್ಲಿ ಏನು ಬರ್ತದೆ? ದಾನಿಯೇಲನು ಸಹ ಉಳಿದ ಎಲ್ಲಾ ಯಹೂದ್ಯರ ಜೊತೆಗೆ ಬಾಬೇಲ್ ದೇಶದ ನದಿಯ ತಟಕ್ಕೆ ಬಂದು ಅಲ್ಲಿ ಅವನು ಕರ್ತನನ್ನ ಆರಾಧಿಸ್ತಾ ಇದ್ದಾನೆ. ಆಮೇನ್. ಆರಾಧಿಸ್ತಾ ಇದ್ರೆ 12ನೇ ವಚನದಲ್ಲಿ ಒಬ್ಬ ದೇವದೂತ ಬಂದು ಹೇಳ್ತಾ ಇದ್ದಾನೆ ನೋಡಿ. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಸಾಕು ನೋಡಿ,
ದೇವದೂತನ್ ಬಂದು ಹೇಳ್ತಾ ಇಲ್ಲ ನಿನ್ನ ಉಪವಾಸದ ನಿಮಿತ್ತವಾಗಿ ಬಂದೆ ಅಂತ ಬರಿತಾ ಇಲ್ಲ ನೋಡಿ. ಧ್ಯಾನ ಕೊಟ್ರ? ನಿನ್ನ ಉಪವಾಸದಿಂದ ನಾನು ಮೆಚ್ಚಿ ಬಂದೆ ಅಂತ ಹೇಳ್ತಾ ಇದ್ದಾನ? ಇಲ್ಲ. ನಿನ್ನ ಹಸಿವು ಪರಲೋಕಕ್ಕೆ ಮುಟ್ಟಿತು ಅದಕ್ಕೋಸ್ಕರ ನಾನು ಬಂದೆ ಅಂತ ಹೇಳ್ತಾ ಇದ್ದಾನ? ಇಲ್ಲ. ಆದ್ರೆ ಹೇಳಿದ್ರೆ ಏನ್ ಹೇಳ್ತಾ ಇದ್ದಾನೆ? ಯಾವ ಮೊದಲನೆಯ ದಿನ ನಿನ್ನ ಮನಸ್ಸನ್ನ ನೀನು ಕರ್ತನನ್ನ ಹುಡುಕೋದಕ್ಕಾಗಿ, ಯಾವ ಮೊದಲನೇ ದಿನ ನಿನ್ನ ಹೃದಯವನ್ನ ಯಾವ ಕರ್ತನನ್ನ ಹುಡುಕಬೇಕೆಂಬುದಾಗಿ ಪರಿವರ್ತಿಸಿಕೊಂಡಿಯೋ, ನಿರ್ಧರಿಸಿಕೊಂಡಿಯೋ, ಅಂದ್ರೆ ದೇವರಿಗೆ ಬೇಕಾದದ್ದು ನಮ್ಮ ತ್ಯಾಗ ಅಲ್ಲ, ದೇವರಿಗೆ ಬೇಕಾಗಿದ್ದು ನಮ್ಮ ಉಪವಾಸ ಅಲ್ಲ, ದೇವರಿಗೆ ಬೇಕಾಗಿದ್ದು ನಮ್ಮ ಸ್ಯಾಕ್ರಿಫೈಸ್ ಅಲ್ಲ, ದೇವರಿಗೆ ಬೇಕಾಗಿದ್ದು ನಿನ್ನ ಮನಸ್ಸು ಎಲ್ಲಿ? ನಿನ್ನ ಮನಸ್ಸೆಲ್ಲಿ? ಶರೀರದಲ್ಲಿ ಉಪವಾಸ, ಮನಸ್ಸಿನಲ್ಲಿ ಪಾಪ ಆತನಿಗೆ ಸ್ವೀಕಾರವಿಲ್ಲ. ಶರೀರದಲ್ಲಿ ತ್ಯಾಗ, ಮನಸ್ಸಿನಲ್ಲಿ ಅಶ್ಲೀಲತೆಯ ಪಾಪ ಆತನಿಗೆ ಸ್ವೀಕಾರವಿಲ್ಲ. ನಿನ್ನ ಗಡುವು ಸಂಕಟದಿಂದ ಯಾವುದಕ್ಕೆ ತುಂಬಿದೆ? ದರ್ಶನವಾದ ದಿನದಿಂದ ಅದು ನೆರವೇರುವವರೆಗೆ ಬಹು ಸಂಕಟದ ಸಮಯ ಯಾಕೆ ಕೊಡಲ್ಪಟ್ಟಿದೆ ಅಂದ್ರೆ, ನೀನು ನಿನ್ನ ಶರೀರವನ್ನ ಜಜ್ಜಿ ಕ್ರೂಜಿಗೆ ಹಾಕುವುದಕ್ಕೆ ಒಪ್ಪಿಸಿಕೊಡದ ಕಾರಣ. ನಿನಗೆ ಅದರಲ್ಲಿ ಎಷ್ಟು ಆನಂದ ಅಂದ್ರೆ ಅದನ್ನ ಬಿಡ್ಲಿಕ್ಕೆ ನೀನು ಮನಸ್ಸು ಮಾಡ್ತಾ ಇಲ್ಲ. ನೀನು ಅದನ್ನು ಬಿಡದೆ ಹೋದ್ರೆ ದೇವರ ಶಾಪ ನಿನ್ನನ್ನು ಬಿಡ್ಲಿಕ್ಕಿಲ್ಲ. ಇಲ್ಲಿ ಉಪವಾಸ, ಇಲ್ಲಿ ಮತ್ತೊಬ್ಬರ ಚಾಳಿ. ಇಲ್ಲಿ ಉಪವಾಸ, ಇಲ್ಲಿ ಗುಣಗುಟ್ಟುವಿಕೆ. ಇದು ದೇವರಿಗೆ ಸ್ವೀಕಾರವಿಲ್ಲ. ದೇವರ ಆತನ ಉಪವಾಸನ ಹೊಗಳಲಿಲ್ಲ ರೀ. ದೇವರ ಆತನ ಉಪವಾಸದ ಬಗ್ಗೆ ಮಾತಾಡ್ಲೂ ಇಲ್ಲ. ದೇವದೂತನ ಅದರ ವಿಷಯವನ್ನು ಎತ್ತಲಿಲ್ಲ. ದೇವರು ಮಾತಾಡಿದ ಆತನ ಮನಸ್ಸಿನ ಬಗ್ಗೆ. ನಿನ್ನ ಮನಸ್ಸಲ್ಲಿ ದೇವರು ನನಗೆ ಹೇಳಿದಂಥ ಸ್ಪಷ್ಟವಾದ ಮಾತು ನನ್ನ ಜನರಿಗೆ ಕೇಳು. 2 ದಿನ ಕರ್ತನ ಸನ್ನಿಧಿಯಲ್ಲಿ ಗೋಳಾಡುವಾಗ ದೇವರು ಹೇಳಿದ್ದಾನೆಂದರೆ, ನನ್ನ ಜನರಿಗೆ ಕೇಳು, ಅವರ ಮನಸ್ಸು ಎಲ್ಲಿ? ಯಾಕಂದ್ರೆ ಇಲ್ಲಿ ಉಪವಾಸ ಅಂಡ್ ಹಿಯರ್ ಬ್ಯಾಕ್ ಬೈಟಿಂಗ್. ಇಲ್ಲಿ ವಾಕ್ಯ ಕೇಳ್ತೀವಿ, ಕಳೆಗೆ ಹೋದ ನಂತರ ಏನ್ ಮಾಡ್ತೀವಿ? ಕೇಳ್ತಾ ಇದ್ದೀರಾ? ಬೇಕಾಗಿರೋದೇನು? ದೇವರು ಮಾಡಿದಂಥ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ನೆರವೇರದೆ ಹೋದ್ರೆ ನೀನು ಆಶೀರ್ವಾದಗಳನ್ನ ಪಡೆದುಕೊಳ್ಳಿಕ್ಕಾಗಲ್ಲ. ಆತನು ಹೇಳ್ತಾ ಇದ್ದಾನೆ, ಮೊದಲನೆಯ ದಿನ 10 ದಿನಗಳಾದ್ಮೇಲಲ್ಲ, 3 ದಿನಗಳಾದ್ಮೇಲಲ್ಲ, 40 ದಿನಗಳಾದ್ಮೇಲಲ್ಲ, ಯಾವ ದಿನ ನೀನು ಕರ್ತನನ್ನ ಹುಡುಕಬೇಕಂತ ನಿನ್ನ ಮನಸ್ಸನ್ನ ಪಟ್ಟಣದಿಂದ ಹೊರತಂದು, ಪಟ್ಟಣದ ಆಶಾಪಾಶಗಳಿಂದ ಹೊರತಂದು ದೇವರ ಮೇಲೆ ನೆಟ್ಟಿಯೋ, ಅದೇ ದಿನ ದೇವರು ನನ್ನನ್ನು ಪರಲೋಕದಿಂದ ದೊಬ್ಬದ, ನಿನ್ನ ಜೊತೆ ಮಾತಾಡೋದಕ್ಕಾಗಿ ನನಗೆ ಮಾತನ್ನು ಕೊಟ್ಟು ಹೊರ ಹಾಕ್ದ. ಹೋಗು ನನ್ನ ಸೇವಕನಾದಂಥ ದಾನಿಯೇಲನಿಗೆ ಹೇಳು. ಅದರ ಅರ್ಥ, ಎಲ್ಲಿವರೆಗೆ ನೀನು ಮನಸ್ಸನ್ನ ಕಠೋರ ಮಾಡಿಕೊಂಡು ಕರ್ತನ ಕಡೆಗೆ ತಿರುಗಿಸಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಿನ್ನ ದೂತ ಪರಲೋಕದಿಂದ ಹೊರಬರಲ್ಲ. ನಿನ್ನ ದೂತನಿದ್ದಾನೆ, ಪ್ರತಿಯೊಬ್ಬರಿಗೂ ಒಬ್ಬೊಬ್ಬ ದೂತ ಕೊಡಲ್ಪಟ್ಟಿದ್ದಾನೆ, ಪ್ರತಿಯೊಬ್ಬರಿಗೂ. ಆದ್ರೆ ನಿನ್ನ ದೂತ ಎಲ್ಲಿ? ನಿನ್ನ ದೂತ ಪರಲೋಕದಲ್ಲಿಯೇ ಇರುವುದಾಗಿದ್ರೆ ಅದರ ಅರ್ಥ ನೀನು ಇನ್ನೂ ಆತನಿಗೆ ಮಾರ್ಗವನ್ನ ಮಾಡಿಲ್ಲ ಅಂತ. ಪ್ರತಿಯೊಂದು ಮಗುವಿಗೆ ಒಂದು ದೂತ. ಅದಕ್ಕೆ ಹೇಳ್ತೀವಿ ನೋಡಿ, ಮಕ್ಕಳು ನಿದ್ದೆಯಲ್ಲಿ ನಗ್ತಾ ಇದ್ರೆ ನಮ್ಮಲ್ಲಿ ಹಿರಿಯರಂತಾರೆ ಅವರ ದೂತರು ಅವರನ್ನ ಆಡಿಸ್ತಾರಂತೆ. ಪ್ರತಿಯೊಂದು ಮಗುವಿಗೆ ಒಂದು ದೂತ ಕೊಡಲ್ಪಟ್ಟಿದ್ದಾನೆ. ಆ ಮಗು ಬೆಳೆದು ತಪ್ಪನ್ನ ಸರಿಯನ್ನ ತಿಳ್ಕೊಂಡು ತಪ್ಪನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುವವರೆಗೂ ಆ ದೂತ ಅವ್ರನ್ನ ಕಾಯ್ತಾ ಇರ್ತಾನೆ. ಆದ್ರೆ ಯಾವ ದಿನ ಆ ಮಗು ತಿಳುವಳಿಕೆ ಬಂದು ತಪ್ಪು ಮಾಡೋದನ್ನ ಆರಿಸ್ಕೊಂಡು ಬಿಡ್ತದೋ ಆ ದೂತ ಹೋಗ್ಬಿಡ್ತಾನೆ. ಆವಾಗ ಮಕ್ಕಳಿಗೆ ಅನಾರೋಗ್ಯಗಳು, ಆವಾಗ ಮಕ್ಕಳಿಗೆ ತೊಂದರೆಗಳು ಪ್ರಾರಂಭ ಆಗುತ್ತೆ. ಯಾಕಂತಂದ್ರೆ ಅವರು ತಪ್ಪನ್ನು ಆರಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು ನೋಡ್ರಿ, ತಪ್ಪನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ವೇಳೆ ಅವರು ಸರಿಯಾಗಿ ನಡೆದ್ರೆ ಅವರು ರಕ್ಷಣೆ ಹೊಂದುವ ದಿನದವರೆಗೂ ಆ ದೂತ ಅವ್ರ ಜೊತೆಗಿರ್ತಾನೆ. ರಕ್ಷಣೆ ಹೊಂದಿದ ನಂತರ ಮಹಾದೂತನ ಅವ್ರಿಗೋಸ್ಕರ ಬರ್ತಾನೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಮಕ್ಕಳನ್ನ ದೇವರ ಭಯದಲ್ಲಿ ನಡೆಸಬೇಕಾದ ಕಾರಣ ಯಾಕೆ? ಅವರ ದೂತರು ಅವ್ರನ್ನ ಬಿಟ್ಟು ಹೋಗ್ಬಾರ್ದು.
ಯಾಕಂದ್ರೆ ಮಕ್ಕಳು ತಿಳುವಳಿಕೆಗೆ ಬಂದು ಸುಳ್ಳು ಮಾತಾಡ್ಲಿಕ್ಕೆ ಮಾಡುವಾಗ ಅವ್ರು ದೂತರು ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದ್ರೆ ಪಾಪ ಇರುವಲ್ಲಿ ದೂತ ಇರಲ್ಲ. ಎಷ್ಟು ಜನರು ನನ್ನ ಜೊತೆಗಿದ್ದೀರಾ ಈ ದಿನ? ಆಮೇನ್. ದೇವರಿಗೆ ಕಂಡು ಬಂದದ್ದು ಆತನ ಉಪವಾಸ ಅಲ್ಲಪ್ಪ. ದೇವರಿಗೆ ಕಂಡು ಬಂದದ್ದು ಆತನ ಉಪವಾಸ ಅಲ್ಲ ಅಯ್ಯ. ದೇವರಿಗೆ ಕಂಡು ಬಂದದ್ದು ಆತನ ಮನಸ್ಸು. ನಿನ್ನ ಮನಸ್ಸು ಯಾವ ಕಡೆ ಇರ್ತದೋ ಅದು ನೀನು ಏನು ಪಡ್ಕೊಳ್ತಿ ಅನ್ನೋದನ್ನ ನಿರ್ಧರಿಸ್ತದೆ. ದಾನಿಯೇಲನು ತನ್ನ ಮನಸ್ಸನ್ನೆಲ್ಲ ದೇವರ ಕಡೆ ತಿರುಗಿಸ್ಕೊಂಡ್ಬಿಟ್ಟಿದ್ದಾನೆ. ದೇವರಿಂದ ಪಡೆದುಕೊಳ್ಳಿಕ್ಕೆ ಎಂಥ ವಿಚಿತ್ರ ನೋಡ್ರಿ. ಎಷ್ಟೋ ಸಾವಿರಾರು ಯಹೂದ್ಯರು ಸೆರೆಯಾಗಿ ಬಾಬೇಲಿಗೆ ಹೋಗಿದ್ದಾರೆ. ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ, ಎಷ್ಟು ಜನರು ಸತ್ತು ಹೋದ್ರು ಅಂತ ಗೊತ್ತಿಲ್ಲ. ಆದರೆ ದಾನಿಯೇಲನು ಅಂಥ ದೇಶದಲ್ಲಿಯೂ ಸಹ ರಾಜಕುಮಾರನಂತೆ ಬದುಕ್ತಾ ಇದ್ದಾನೆ. ಅರಮನೆಯ ಊಟ ಉಣ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ? ತನ್ನ ಮನಸ್ಸನ್ನ ಯೆಹೋವನ ಮೇಲೆ ನೆಟ್ಟಿದ್ದಕ್ಕಾಗಿ. ತನ್ನ ಮನಸ್ಸನ್ನು ಯೆಹೋವನ ಮೇಲೆ ನೆಟ್ಟಿದ್ದಕ್ಕಾಗಿ. ಆ ಮೊದಲನೇ ದಿನದಲ್ಲೇ ದೇವದೂತನ್ ಹೇಳ್ತಾ ಇದ್ದಾನೆ. ನಾನು ಇನ್ನೊಂದ್ಸಾರಿ ವಾಕ್ಯ ಓದಮ್ಮ, 12ನೇ ವಾಕ್ಯ ಮುಗಿಸ್ಕೊಳ್ಳೋಣ. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ಮುಂದೆ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ನಿನ್ನ ವಿಜ್ಞಾಪನೆ, ಈಗ ನೀನು ನಿನಗೆ ಪ್ರಶ್ನೆ ಮಾಡ್ಕೋ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆಯಾ? ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆಯಾ? ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ, ನನ್ನ ವಿಜ್ಞಾಪನೆ ದೇವ್ರಿಗೆ ಮುಟ್ಟಿದೆಯಾ? ನನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಬೇಕಾದ್ರೆ ಮೊದಲು ನನ್ನ ಮನಸ್ಸು ಸಂಪೂರ್ಣವಾಗಿ ಆತನ ಮೇಲೆ ನೆಲೆಗೊಳ್ಬೇಕು ನೋಡು. ಆಮೇನ್. ಆಗ 11ನೇ ವಚನ ನೋಡ್ರಿ. ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ. ಯಾರು ಹೇಳ್ತಾ ಇದ್ದಾರೆ? ಅವನ ಹೆಂಡತಿ ಅಲ್ಲ. ನಮ್ಮ ಭಾಗ್ಯದಲ್ಲಿ ಬಂದಿರೋದು ಬರೀ ಅವ್ರು ಮಾತ್ರ ನಮಗೆ ಅನ್ನೋದು ಅತಿ ಪ್ರಿಯನೇ ಅಂತ. ಆದ್ರೆ ನಮಗೆ ನಿಜವಾಗಿಯೂ ನಿನಗೆ ಅತಿ ಪ್ರಿಯನೇ ಅನ್ಬೇಕಾದದ್ದು ದೇವದೂತ. ಅದನ್ನು ಸುಮ್ಮನೆ ಅನ್ನಲ್ಲ ಅವನು. ಪಟ್ಟಣವನ್ನ ಬಿಡ್ಬೇಕು, ನದಿ ದಂಡೆಯನ್ನ ಸೇರ್ಕೊಳ್ಬೇಕು. ಅಲ್ಲಿ ಎಲ್ಲ ಮನಸ್ಸನ್ನ ಸಂಪೂರ್ಣವಾಗಿ ಕರ್ತನ ಕಡೆಗೆ ಚಾಚಬೇಕು. ಅಲ್ಲಿ ಹೋಟೆಲ್ ಇಲ್ಲ, ಅಲ್ಲಿ ಪಿಜ್ಜಾ ಇಲ್ಲ, ಅಲ್ಲಿ KFC ಇಲ್ಲ, ಅಲ್ಲಿ ಏನಿಲ್ಲ, ಬಾಯಿಗೆ ರುಚಿಯಾಗಿರೋದು ಏನು ಇಲ್ಲ. ಯಾಕೆ? ಮನಸ್ಸು ಕರ್ತನ ಕಡೆಗೆ ತಿರುಗಿಕೊಂಡಿದೆ. ಇದಕ್ಕೆ ಚಂಚಲವಾದದ್ದು ಸಿಗದೆ ಇರಲಿ, ನನ್ನ ಮನಸ್ಸು ಕರ್ತನಿಂದ ಪಡೆದುಕೊಳ್ಳುವವರೆಗೂ ಅಲ್ಲಿಂದ ನಾನು ಚಂಚಲನ ಆಗಲ್ಲ ಅನ್ನುವಂತ ಹಠ. ಅಲ್ಲಿ ಯಾವುದೇ ಕ್ಯಾಂಟೀನ್ ಇಲ್ಲ. ನಿನ್ನ ಮನಸ್ಸು ಕ್ಯಾಂಟೀನ್ ಅಲ್ಲಿದ್ರೆ ದೇವದೂತ ಅಲ್ಲ, ನಿನ್ನ ಮುಂದೆ ಬರೋದು ವೇಟರ್. ಅವನೇ ಗತಿ ನಿನಗೆ. ಆದ್ರೆ ನಿನ್ನ ಮನಸ್ಸು ಕರ್ತನ ಸನ್ನಿಧಿಯಲ್ಲಿರುವುದಾಗಿದ್ರೆ ಈ ಬಾಯಿ ಎಷ್ಟು ಚಂಚಲವಾಗಿದ್ರು ಸಹ, ಅದು ಏನು ಕೇಳಿದ್ರು ಸಹ, ಎಲ್ಲಿವರೆಗೂ ಕರ್ತನನ್ನು ನೀನು ಸಂದರ್ಶಿಸಿದಿಲ್ಲೋ ಅಲ್ಲಿವರೆಗೂ ನೀನು ಹೇಳಲ್ಲ. ಆಗ ನೋಡು, ದೇವದೂತನ್ ಬಂದು ಎಲ್ಲೇ ಅನ್ನಲ್ಲ, ದೇವದೂತನ್ ಬಂದು ಅಪನಂಬಿಕಸ್ತನೇ ಅನ್ನಲ್ಲ, ದೇವದೂತನ್ ಬಂದು ಅಯೋಗ್ಯನೇ ಅನ್ನಲ್ಲ. ದೇವದೂತನ್ ಬಂದು ಅನ್ನೋದು ಬರೀ ಪ್ರಿಯನೇ ಅಲ್ಲ ರೀ, ಅತಿ ಪ್ರಿಯನೇ. ಅತಿ ಪ್ರಿಯನೇ. ಯಾಕೆ? ಅಲ್ಲಿ ಶಡ್ರಕ್ ಇದ್ದಾನೆ, ಮೆಷಕ್ ಇದ್ದಾನೆ, ಅಬೇದ್ನೆಗೋ ಇದ್ದಾನೆ. ಅವ್ರು ಯಾರಿಗೂ ಅತಿ ಪ್ರಿಯನೇ ಅನ್ಲಿಲ್ಲ. ಅಲ್ಲಿ ಸಾವಿರಾರು ಯಹೂದ್ಯರಿದ್ದಾರೆ, ಯಾರಿಗೂ ಅತಿ ಪ್ರಿಯನೇ ಅನ್ಲಿಲ್ಲ. ಆದ್ರೆ ದೇವರು ಅತಿ ಪ್ರಿಯನ ಅಂದಿದ್ದು ದಾನಿಯೇಲನಿಗೆ. ಯಾಕಂತಂದ್ರೆ ಮೃಷ್ಟಾನ್ನ ಭೋಜನದ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವಂತ ಸೌಭಾಗ್ಯ ಅವನಿಗಿದ್ರೂ ಸಹ ಅದನ್ನು ಅರಮನೆಯಲ್ಲಿ ಬಿಟ್ಟು ನದಿ ತಟಕ್ಕೆ ಬಂದ್ಬಿಟ್ಟು ಅಲ್ಲಿ ರುಚಿ ಭೋಜನವನ್ನ ಬಿಟ್ಟು ಉಪವಾಸವಾಗಿದ್ದು ಕರ್ತನಲ್ಲಿ ಗೋಳಿಡುವುದರ ನಿಮಿತ್ತವಾಗಿ ನೀನು ಭೂಮಿಯನ್ನ ಬಿಡುವಾಗ, ಭೂಮಿಯ ಆಶಾಪಾಶಗಳನ್ನು ಬಿಡುವಾಗ ಪರಲೋಕಕ್ಕೆ ಅತಿ ಪ್ರಿಯನು. ಆದ್ರೆ ಆಶಾಪಾಶಗಳಿಗೆ ಅಂಟಿಕೊಂಡಿರುವಾಗ ದೇವರ ಆಶೀರ್ವಾದಗಳಿಗೆ ಅಯೋಗ್ಯನ. ಎಷ್ಟು ಜನ ಕೇಳ್ಕೊಳ್ತಾ ಇದ್ದಾರೆ. ಕೆಲವರು, ಪಾಸ್ಟರ್ ನಮ್ಮ ಮನೆಯಲ್ಲಿ ನಾನ್ ವೆಜ್ ಇಲ್ಲ ಅಂದ್ರೆ ನಡೆದೇನೇ ಇಲ್ಲ. ಹೌದು, ನಮಗೂ ಕಷ್ಟ. ಆದ್ರೆ ದೇವರನ್ನು ಹುಡುಕುವಂತ ಸಮಯ ಬಂದಾಗ ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ತರಬೇತಿಗೊಳಿಸ್ತಾ ಇದ್ದೇವೆ, ನಾವು ಯಾವ ರೀತಿ ತರಬೇತಿ ಹೊಂದ್ತಾ ಇದ್ದೇವೆ. ಪಾಸ್ಟರ್, ನಮ್ಮ ಮಗನಿಗೆ ಊಟ ಆದ್ಮೇಲೆ ಸ್ವೀಟ್ ಬೇಕೇ ಬೇಕು. ಅಯ್ಯೋ, ನರಕದಲ್ಲಿ ಒಂದು ಸ್ವೀಟೇ ಇಲ್ರಿ, ಯೋಚಿಸ್ಕೊಳ್ರಿ. ಅದನ್ನ ತಿನ್ನೋದು ಇಲ್ಲೇ ಬಿಡಂತ ಹೇಳ್ತಾ ಇಲ್ಲ. ಸ್ವೀಟ್ ಬೇಕೇ ಬೇಕಂದ್ರೆ ಹೆಂಗಾದ್ರೂ ಮಾಡಿ ಪರಲೋಕ ಸೇರ್ಕೊಳ್ರಿ ಅಂತ ಹೇಗಾದ್ರೂ ಮಾಡಿ. ಕೇಳ್ತಾ ಇದ್ದೀರಾ? ತಪ್ಪಂತ ಹೇಳ್ತಾ ಇಲ್ಲ, ಈ ಹ್ಯಾಬಿಟ್ಗಳು ನಾನು ತಪ್ಪಂತ ಹೇಳ್ತಾ ಇಲ್ಲ. ಆದ್ರೆ ಶರೀರ ಎಷ್ಟರ ಮಟ್ಟಿಗೆ ಅವಕ್ಕೆ ಒಗ್ಗಿಕೊಂಡು ಬಿಟ್ಟಿದೆ ಅಂದ್ರೆ, ಕೇಳ್ತಾ ಇದ್ದೀರಾ? ನಿನ್ನ ಸುಖಗಳನ್ನ ನೀನು ಬಿಡದ ಹೊರತು ನಿನಗೆ ಬೇಕಾಗಿರುವಂತ ಬಿಡುಗಡೆ ಬರಲ್ಲ. ಪಾಸ್ಟರ್, ನೀವು ಮಾಡ್ತೀರಾ. ನನಗೂ ಮಗಳಿದ್ದಾಳೆ. ಅವಳನ್ನ ಹತ್ರದಿಂದ ನೋಡಿದವ್ರು ಗೊತ್ತಿರ್ತದ. ಮಂಗಳವಾರ
ಮ್ಯಾಕ್ಸಿಮಮ್ ಫೋನ್ ಬರ್ತದೆ, ಡ್ಯಾಡಾ ಮನೆಗೆ ಯಾವಾಗ? ಮಂಗಳವಾರ ಏನೋ ಖುಷಿಯಿಂದ ತಪ್ಪಿದ್ರೆ ಬುಧವಾರ ಯಾವಾಗಂತಲ್ಲ, ಎಲ್ಲಿಗೆ ಮುಟ್ಟಿದೆ ಅಂತ ಬರ್ತದೆ ಫೋನ್. ಹಲ್ಲೆಲೂಯ. ಆ ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ಇನ್ನು ಬೆಲೆ ಕಟ್ಟಲೇಬೇಕು. ಕ್ರೈಸ್ತರಾದ ನೀವು ನಾವುಗಳು ವಾರದಲ್ಲಿ ಒಂದು ದಿನ ಆದ್ರೂ ನಾವು ಉಪವಾಸವಾಗಿದ್ದು ಪ್ರಾರ್ಥಿಸ್ಬೇಕು. ಜ್ವರಕ್ಕೋಸ್ಕರ ರಜೆ ತಗೊಳ್ತೀರಾ? ಮೇಲಿಂದ ಮೇಲೆ ಹೇಳ್ತಾ ಇರ್ತೀನಿ ಅದನ್ನ. ಮದುವೆಗೆ ಹೋಗ್ಲಿಕ್ಕೆ ರಜೆ ತಗೊಳ್ತೀರಾ? ಕೆಲಸ ಮಾಡೋರು, ನೌಕರಿ ಹೋಗೋರು ತಗೊಳ್ಳಲ್ವಾ? ಬರ್ತ್ಡೇಗೂ ತಗೊಳ್ತೀರಾ, ಆನಿವರ್ಸರಿಗೂ ತಗೊಳ್ತೀರಾ. ಪ್ರಾರ್ಥನೆಗೆ ಯಾಕೆ ತಗೊಳ್ಲಿಕ್ಕಾಗಲ್ಲ? ಆಮೇನ್. ಸ್ವಲ್ಪ ಅದ್ರ ಬಗ್ಗೆ ಯೋಚಿಸಿ. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ, ಈ ಸಂಗತಿಗಳನ್ನು ನಿಲ್ಲಬೇಕು. ಮಕ್ಕಳಿದ್ದಾರೆ, ಅವ್ರನ್ನ ಬೆಳೆಸಲೇಬೇಕು. ಬಟ್ಟೆ ಇದೆ, ಅದನ್ನು ತೊಳಿಲೇಬೇಕು. ಪಾತ್ರೆ ಇದೆ, ಅದನ್ನು ತೊಳಿಲೇಬೇಕು. ಆದರೆ ಕೆಲವೊಂದು ಸಾರಿ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದಕ್ಕಾಗಿ ಎಲ್ಲ ಬಿಟ್ಟು ನದಿಯ ತಟದಲ್ಲಿ ಬಂದ್ಬಿಟ್ಟು ಕರ್ತನ ದೃಷ್ಟಿಸುವಾಗ ಕಿವಿಗೆ ಮೊಳಗಿದ್ದೇನಂತೆ, ದಾನಿಯೇಲನೇ ಬೆಲ್ತೆಶೇಜರನೇ ಅನ್ಲಿಲ್ಲ. ದೇವದೂತ ಬೆಲ್ತೆಶೇಜರ್ನೇ ಅನ್ಲಿಲ್ಲ, ದೇವದೂತ ಅಂದಿದ್ದು ದಾನಿಯೇಲನೇ. ಯಾಕೆಂದ್ರೆ ದೇವರು ನಿನ್ನನ್ನ ಕರೆಯುವುದು ಭೂಮಿ ಮೇಲೆ ನಿನ್ನಿರುವಂತ ಪೀಠಿಕೆಯಿಂದ ಅಂತ ಅಲ್ಲ. ದೇವರು ನಿನ್ನನ್ನು ಕರೆಯುವುದು ಪರಲೋಕದಲ್ಲಿ ಜೀವಬಾಧ್ಯರ ಪುಸ್ತಕದಲ್ಲಿ ಯಾವ ಹೆಸರಿನಿಂದ ನೀನು ನೋಂದಾಯಿಸ್ಕೊಂಡಿದೆಯೋ ಆ ಹೆಸರಿಂದಲೇ ನಿನ್ನನ್ನು ಕರೆಯೋದು. ಯಾಕೆಂದ್ರೆ ಆ ಹೆಸರಿನ ಮೇಲೆ ಆತನ ಆಶೀರ್ವಾದ ಇದೆ, ಆ ಹೆಸರಿನ ಮೇಲೆ ಆತನ ಹಸ್ತ ಇದೆ. ಬೆಲ್ತೆಶೇಜರ್ನೇ ಅಂತ ಕರೀಲಿಲ್ಲ ನೋಡಿ, ಬಾಬೇಲಿನ ಹೆಸರು ಹೇಳಿ ಕರೀಲಿಲ್ಲ. ಆತನ ದಾನಿಯೇಲನ ಕರೆದು, ದಾನಿಯೇಲನೇ ಅತಿ ಪ್ರಿಯನೇ. ಹಲ್ಲೆಲೂಯಾ. ಯಾಕೆ ಅತಿ ಪ್ರಿಯನಾದ? ಬೆಳ್ಳಿ ತಟ್ಟೆ ಅರಮನೆಯಲ್ಲಿಟ್ಟ, ಅದರಲ್ಲಿ ಮೃಷ್ಟಾನ್ನ ಭೋಜನವನ್ನ ಅರಮನೆಯಲ್ಲಿ ಬಿಟ್ಟ. ನಮಗೆ ಎಷ್ಟು ಚೆನ್ನಾಗಿ ಮೊಬೈಲ್ ಇರ್ತದೋ ಅಷ್ಟು ಹೆಚ್ಚಿಗೆ ಅದರಲ್ಲಿ ನೋಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಅದನ್ನ ಬಂದ್ ಮಾಡ್ಬೇಕು. ಹೆಂಗೆ ನಡ್ಕೊಳ್ತಾ ಇದ್ದೀವಿ ಅಂದ್ರೆ ಬರೇ ಪಿಂಕ್ ಅಂದ್ರೆ ಸಾಕು. ಈಗ ಅದನ್ನ ನೋಡ್ಲಿಲ್ಲ ಅಂತಂದ್ರೆ ಅಲ್ಲಿ ಯಾರೋ ಸತ್ತು ಹೋಗ್ಬಿಡ್ತಾರೆ. ನಾನೇ ಇಡೀ ಇಂಡಿಯಾದಲ್ಲಿರುವಂತ ಒಬ್ಬನೇ ಸರ್ಜನ್, ನಾವು ಹೋಗಿ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ಸತ್ತು ಹೋಗ್ಬಿಡ್ತಾನಂತ ಗಾಡಿ ಸ್ಟೇರಿಂಗ್ ಬಿಟ್ಟು ತೆಗಿತಾರ್ರಿ. ಅಂದ್ರೆ ಶತ್ರು ಚಿಂತೆ. ಅದೇ ರೀತಿ ಶತ್ರು ಚಿಂತೆ ಅಂತ ಪ್ರಾರ್ಥನೆ ಮಾಡಿದ್ರೆ ಇವತ್ತು ಎಷ್ಟು ಏಳಿಗೆ ಹೊಂದಿ ಬಿಡ್ಬೇಕಾಗಿತ್ತು. ನಾವು ಎಷ್ಟು ಏಳಿಗೆ ಹೊಂದಿ ಬಿಡಬಾರ್ದಿತ್ತು. ಕೇಳ್ತಾ ಇದ್ದೀರಾ? ನೋಡಿ, ದಯವಿಟ್ಟು ದಾನಿಯೇಲನಿಂದ ಕಲ್ತ್ಕೊಳ್ಳೋಣ ಈ ಬೆಳಗ್ಗೆ, ನಾವು ಮುಗಿಸೋದಕ್ಕಿಂತ ಮುಂಚೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೀ ಹೆಂಡತಿಯಲ್ಲೇ, ಬರ ಗಂಡಲ್ಲ, ನಾವು ಕೂಡಿ ಪ್ರಾರ್ಥಿಸ್ಬೇಕಾಗಿದೆ. ಅದು ಎಂಥ ಪ್ರಾರ್ಥನೆ ಆಗ್ಬೇಕಾಗಿದೆ ಅಂತಂದ್ರೆ, ದೇವದೂತ ನಮ್ಮಿಂದ ಹೊರಟು ಹೋಗದಂತ ದೇವದೂತ ತಿರುಗಿ ಪರಲೋಕದಿಂದ ಇಳಿದು ಬರಬೇಕು. ಇಳಿದು ಬಂದು, ದಾನಿಯೇಲನೇ ಅತೀ ಪ್ರಿಯನೇ, ಕೇಳು, ಭಯಪಡಬೇಡ. ನೀನು ಪ್ರಾರ್ಥಿಸಿದ ಯಾವ ದಿನ ನಿನ್ನ ಮನಸ್ಸನ್ನ ಕರ್ತನ ಕಡೆಗೆ ಸಂಪೂರ್ಣವಾಗಿ ತಿರುಗಿಸಿಕೊಂಡು ಆತ ನಿನ್ನನ್ನು ಪಡೆದುಕೊಂಡೇ ತೀರ್ಬೇಕೆಂಬುದಾಗಿ ಛಲ ಹೊಂದಿದೆಯೋ ಅದೇ ದಿನ ನಾನು ಪರಲೋಕದಿಂದ ಹೊರಟು ಬಂದಿದ್ದೀನಿ. ನಿನ್ನ ಪ್ರಾರ್ಥನೆ ಕೇಳಿದೆ.